ಕಡೂರ್ ಗಿರೀಶ್ ಅಂಥೇಳಿ ನಮ್ಮ ಪಾರ್ಟಿ ಸೀನಿಯರ್ ಲೀಡರ್ ಇದ್ದರು. ಅವರು ಯಾವಾಗಲೂ ಒಂದು ಮಾತು ಹೇಳೋರು, ಮುಖಂಡನೇ ಸಿಕಂಡಿ ಆದರೆ ಹಿಂಬಾಲಕರ ಗತಿ ಏನಯ್ಯ ಅನ್ನೋರು. ಅದನ್ನು ನಾನು ನಿಮ್ಮ ಪಾರ್ಟಿಗೆ ಹೇಳಲ್ಲ, ನಾನು ಉಳಿದವರಿಗೂ ಹೇಳಲ್ಲ. ಆ ಸಾಲಿನಲ್ಲಿ ನೋಡಿ ಖಾಲಿ ಇದೆಯಲ್ಲ, ಆ ಖಾಲಿ ಇದೆಯಲ್ಲ, ಅವ್ರು ಹೇಳ್ತೀವಿ ಜನರಲ್ ಆಗಿ ಹೇಳೋರು, ಮುಖಂಡನೇ ಸಿಕಂಡಿ ಆದರೆ ಹಿಂಬಾಲಕರ ಗತಿ ಏನಯ್ಯ ಅಂತ. ಹಾಗಾಗಿ ನಾನು ಆ ಸಾಲಿನ ಬಗ್ಗೆ ನಾನೇನು ಹೇಳ್ತಿಲ್ಲ. ತಾವು ಭಾಷಣ ಮುಂದುವರಿಸಿ ಸ್ವಾಮಿ, ಕೇಳ್ತಾ ಇದೀವಿ. ಆ ಸಾಲಿನ ಬಗ್ಗೆ ನಂದೇನಿಲ್ಲ, ಹೇಳ್ತಾ ಇರೋದು ವಿಷಯ. ಮುಖಂಡರು ಇಲ್ಲ, ಹಿಂಬಾಲಕರು ಇಲ್ಲ, ಅಲ್ಲಿ ಎಲ್ಲ ಇದೀವಲ್ಲ, ಎಲ್ಲ ನಾವು ಮುಖಂಡ್ರೆ. ನಾವು ಮುಖಂಡ ಅಲ್ವಾ ನೋಡಿ, ಮುಂದಿನ ಸಾಲು ಖಾಲಿ ಮುಖಂಡ ಅಲ್ದೆ ಇಲ್ಲಿ ಕಳ್ಸಿದಾರ ನನ್ನ. ನಾನು ಮುಖಂಡನ ಕಂಡು ಮಾತಾಡಿ. ಕೂತ್ಕೊಳ್ಳಿ ಪ್ಲೀಸ್. ಸಭಾಧ್ಯಕ್ಷರೇ, ಏನು ಮೋದಿಯವ್ರ ಬಗ್ಗೆನೇ ಹೇಳ್ತೀರಿ, ರಾಜ್ಯದ್ದೇನು ಹೇಳ್ತಿಲ್ವಲ್ಲ ಅಂತ ಕೇಳ್ತಿದ್ರು. ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆದಮೇಲೆ ರೈತ ವಿದ್ಯಾನಿಧಿ, ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ ಅಂತ ಒಂದು ಯೋಜನೆ ತಂದರು. ಈ ಯೋಜನೆಯಲ್ಲಿ 10,03,000 ರೈತ ಮತ್ತು ನೇಕಾರರ ಮಕ್ಕಳಿಗೆ 439,95,00,000 ರೂಪಾಯಿಗಳ ವಿದ್ಯಾರ್ಥಿ ವೇತನವನ್ನು ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಯೋಜನೆ ಮೂಲಕ ವಿತರಣೆ ಮಾಡಲಾಗಿದೆ. ಅಧ್ಯಕ್ಷರೇ, ಡೈರೆಕ್ಟಾಗಿ ಅವ್ರ ಖಾತೆಗೆ ಕೊಡೋ ಕೆಲಸ ಮಾಡಿದೆ. ಒಂದು ವಿಶೇಷತೆ ಏನು ಅಂದರೆ, ಇಲ್ಲೆಲ್ಲೂ ನಿನ್ನ ಜಾತಿ ಯಾವುದು ಅಂತ ಕೇಳಿಲ್ಲ. ರೈತ ಹೌದೋ ಅಲ್ವೋ, ನೇಕಾರ ಹೌದೋ ಅಲ್ವೋ, ಅದಷ್ಟೇ ಸರ್ಟಿಫಿಕೇಟು. ನಿನ್ನ ಜಾತಿ ಯಾವುದು ಅಂತ ಕೇಳಿಲ್ಲ. ಜಾತ್ಯತೀತತೆ ಬಗ್ಗೆ ದಿನಗಟ್ಟಲೆ ಭಾಷಣ ಮಾಡುವ ಕೆಲವು ರಾಜಕೀಯ ಪಕ್ಷಗಳಿದ್ದಾವೆ. ಅವರಿಂದಲೇ ಜಾತ್ಯತೀತತೆ ಉಳಿದಿದೆ ಅಂತ ಭಾವಿಸ್ತಾರೆ. ಆ ಪುಣ್ಯಾತ್ಮರು 4-5ನೇ ತರಗತಿಯ ಮಕ್ಕಳ ಒಂದು ಪ್ರವಾಸ ಯೋಜನೆ ರೂಪಿಸಿದ್ರು. ಹೆಸರು ಮಕ್ಕಳ ಪ್ರವಾಸ ಭಾಗ್ಯ ಯೋಜನೆ. ಆ ಮಕ್ಕಳ ಪ್ರವಾಸ ಭಾಗ್ಯ ಯೋಜನೆಯಲ್ಲಿ 4-5ನೇ ತರಗತಿಯ ಎಲ್ಲ ಮಕ್ಕಳು ಟೂರ್ ಹೋಗೋ ಯೋಜನೆ ಅಲ್ಲ. ಈಗ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ಸೈಕಲ್ ಕೊಟ್ಟರು. ಯಾರಿಗೆ ಸೈಕಲ್ ಕೊಟ್ಟರು? 8ನೇ ತರಗತಿಯ ಎಲ್ಲ ಮಕ್ಕಳಿಗೂ ಸೈಕಲ್ಲು. ಸರ್ಕಾರಿ ಶಾಲೆಯಲ್ಲಿ, ಅನುದಾನಿತ ಶಾಲೆಯಲ್ಲಿ ಓದ್ತಕ್ಕಂಥ 8ನೇ ತರಗತಿಯ ಎಲ್ಲ ಮಕ್ಕಳಿಗೂ ಸೈಕಲ್ ಕೊಟ್ಟರು. ಕಣ್ಣನ ಯಡಿಯೂರಪ್ಪನವರು ಅಂತ ಹೇಳ್ಬಿಟ್ರೆ ಮುಖ್ಯಮಂತ್ರಿ ಯಾರು ಸರ್? ಹೇಳ್ತಿ ಕೇಳಿ, ಅದನ್ನು ಕುಮಾರಸ್ವಾಮಿ ಅವ್ರ ಹೆಸರನ್ನು ಹೇಳಿ ಸ್ವಾಮಿ. ಮುಚ್ಚಿಟ್ಕೊಂಡು ಹೇಳ್ತೀವಿ. ಅದಕ್ಕಿಂತ ಮುಂಚೆ ಸರ್ಕಾರ ಅಂತ ಹೇಳಿ ಹೇಳ್ತೀನಿ, ಕೇಳೋಣ ಸರ್, ಪೂರ ಕೇಳಿಸ್ಕೊಳ್ಳೋಣ. ಅದಕ್ಕಿಂತ ಮುಂಚೆನೂ ಜನತಾದಳ ಆಡಳಿತ ಪಕ್ಷದ ಪಾಲ್ದಾರ ಆಗಿತ್ತು. ಆವಾಗ ಸೈಕಲ್ ಕೂಡ ಯೋಜನೆ ಇರಲಿಲ್ಲ. ಅದಕ್ಕಿಂತ ಮುಂಚೆನೂ ಕೂಡ ಜನತಾದಳವೇ ಮುಖ್ಯಮಂತ್ರಿ ಸ್ಥಾನದಲ್ಲಿ ಅಧಿಕಾರ ನಡೆಸಿತ್ತು. ಆಗಲೂ ಸೈಕಲ್ ಕೂಡ ಯೋಜನೆ ಇರಲಿಲ್ಲ. ಯಾವಾಗ ಯಡಿಯೂರಪ್ಪನವರ ನೇತೃತ್ವದಲ್ಲಿ BJP ಆಡಳಿತ ಪಕ್ಷದ ಪಾಲ್ದಾರ ಆಯಿತೋ ಆಗ ಈ ಸೈಕಲ್ ಕೂಡ ಯೋಜನೆ ಬಂತು. ಮುಖ್ಯಮಂತ್ರಿ ಆಗಿದ್ದವರು ಕುಮಾರಸ್ವಾಮಿ ಅವರು. ಅದಕ್ಕಿಂತ ಮುಂಚೆ ಆಡಳಿತ ಪಕ್ಷದ ಪಾಲ್ದಾರವಾಗಿ ಜಳ ಇದ್ದಾಗಿತ್ತ ಅಂದರೆ ಇರಲಿಲ್ಲ. ಸೈಕಲ್ ನಿನ್ನ ಜಾತಿ ಯಾವುದು ಅಂತ ಕೇಳಲಿಲ್ಲ. 8ನೇ ಕ್ಲಾಸ್ ಅಷ್ಟೇ ಕೇಳಿದ್ದು. ಸೋ ಕಾಲ್ಡ್ ಸೆಕ್ಯುಲರ್ ಚಾಂಪಿಯನ್ಸ್ ಆ ಮಕ್ಕಳ ಪ್ರವಾಸ ಭಾಗ್ಯ ಯೋಜನೆಯಲ್ಲಿ 4-5ನೇ ತರಗತಿಯ ಮಕ್ಕಳಿಗೆ ಜಾತಿ ಮೇಲೆ ಪ್ರವಾಸ ಭಾಗ್ಯ ಯೋಜನೆ ರೂಪಿಸಿದ್ರು. ನೀವು ಲೆಕ್ಕ ಹಾಕಿ, ಮಕ್ಕಳು ದೇವರಿದ್ದಂಗೆ ಹೌದೋ ಅಲ್ವೋ? ಮಕ್ಕಳಲ್ಲಿ ದೇವರಿದ್ದಂಗೆ ಆ ಮಕ್ಕಳಲ್ಲಿ ಜಾತಿ ಭೇದ ಉಂಟು ಮಾಡೋದು ಜಾತ್ಯತೀತರ ಸ್ಪೆಷಾಲಿಟಿ. ಅಂದರೆ ಒಡೆಯೋದು ಹೇಗೆ ಅಂದರೆ, ಶಾಲೆ ಮಕ್ಕಳಿಂದಲೇ ಹೊಡೆದು ಬಿಡಬೇಕು. ಅವರು ಮೇಷ್ಟ್ರೆ ನಮ್ಮನ್ನು ಟೂರಿಗೆ ಕರ್ಕೊಂಡು ಹೋಗಿ ಅಂತ ಏನಾರು ಮಕ್ಕಳು ಕೇಳಿದ್ರೆ ಆ ಮೇಷ್ಟ್ರು ಏನು ಹೇಳಬೇಕು? ಸುಮ್ಮನೆ ಕುತ್ಕೊಳ್ರಲ್ಲ, ಇದು ನಿಮಗೆಲ್ಲ ಅಲ್ಲ ಕಂಡ್ರಲ್ಲ, ಇದು ಈ ಜಾತಿಯರಿಗೆ ಮಾತ್ರ ಅಂತಂದರೆ ಆ ಮಕ್ಕಳ ಮನಸ್ಸಲ್ಲಿ ವಿಷಬೀಜ ಬಿತ್ತಿದಂಗೆ ಹೌದೋ ಅಲ್ವೋ? ಆ ಮಕ್ಕಳ ಮನಸ್ಸಿನಲ್ಲಿ ವಿಷಬೀಜ ಬಿತ್ತೋ ಕೆಲಸ ಅವ್ರು ಮಾಡ್ತಿದ್ರು. ಇಲ್ಲಿ ನಮ್ಮ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಕೊಟ್ಟಿರುವ ರೈತ ವಿದ್ಯಾನಿಧಿಯಲ್ಲಿ ಮಕ್ಕಳ ಜಾತಿ ಕೇಳಲ್ಲ. ಮಕ್ಕಳು ರೈತ ಕುಟುಂಬದವ್ರು ಹೌದೋ ಅಲ್ವೋ? ನೇಕಾರ ಕುಟುಂಬದವ್ರು ಹೌದೋ ಅಲ್ವೋ? ನೇಕಾರ ಕುಟುಂಬದವರಾದರೂ ಅವರಿಗೆ ವಿದ್ಯಾನಿಧಿ ಸೌಲಭ್ಯ ಸಿಗುತ್ತೆ. ರೈತ ಕುಟುಂಬ ಆದರೂ ಕೂಡ ಅವ್ರಿಗೆ ಸೌಲಭ್ಯ ಸಿಗುತ್ತೆ. ಈಗ ನಾನಿಲ್ಲಿ ಎಸ್ ಟಿ ಸೋಮಶೇಖರ್ ಅವ್ರನ್ನ ಕೇಳ್ತಾ ಇದ್ದೆ, ಸೋಮಣ್ಣ ಎಷ್ಟು ಕೊಟ್ಟಿದ್ದೀರಿ ರೈತರಿಗೆ ಸಾಲ ಅಂಥೇಳಿ. ಅವ್ರು ಹೇಳಿದ್ರು ಅಂದಾಜು 33 ಲಕ್ಷ ರೈತರಿಗೆ 3 ಲಕ್ಷ ರೂಪಾಯಿವರೆಗೂ ಇಂಟ್ರೆಸ್ಟ್ ಸಬ್ಸಿಡಿ, ಅಂದರೆ ನಿಮ್ಗೆ ಯಾವುದೇ ರೀತಿಯ 0 ಇಂಟ್ರೆಸ್ಟ್ನಲ್ಲಿ ಸಾಲ ಕೊಡ್ತೀವಿ. 0 ಇಂಟ್ರೆಸ್ಟ್ನಲ್ಲಿ ಸಾಲ ಕೊಡೋ ಯೋಜನೆ ಯಾವಾಗ ಬಂದಿದ್ದು? ಯಾವಾಗ BJP ಆಡಳಿತ ಪಕ್ಷದ ಪಾಲ್ದಾರ ಆಯಿತೋ
ಆಗ 0 ಇಂಟ್ರೆಸ್ಟ್ನಲ್ಲಿ ಸಾಲ ಕೊಡೋ ಯೋಜನೆ ಬಂತು. ಮೊದಲು 1 ಲಕ್ಷಕ್ಕೆ ಕೊಟ್ವಿ, ಆಮೇಲೆ 2 ಲಕ್ಷಕ್ಕೆ ವಿಸ್ತರಣೆ ಮಾಡಿದ್ವಿ, ಆಮೇಲೆ ಅದನ್ನು 3 ಲಕ್ಷಕ್ಕೆ ವಿಸ್ತರಣೆ ಮಾಡಿದ್ವಿ. ನಾನು ಚಿಕ್ಕ ಹುಡುಗ ಇದ್ದಾಗ ಈ ಸೊಸೈಟಿಯವರು ಬಂದು ಮನೆ ಜಪ್ತಿ ಮಾಡೋರು. 10,000 ರೂಪಾಯಿಗೆ 5,000 ರೂಪಾಯಿಗೆ ಮನೆ ಜಪ್ತಿ ಮಾಡೋರು. ಕುರ್ಚಿ, ಸೈಕಲ್ಲು, ಕಡುಬಿನ ತಪ್ಪಲಿ, ಎತ್ತು ಅದನ್ನೂ ಬಿಡ್ದಂಗೆ ಎತ್ಕೊಂಡು ಹೋಗೋರು, ಗಾಡಿನೂ ಎತ್ಕೊಂಡು ಹೋಗೋರು. ಅವಾಗ ಬಡ್ಡಿ ಎಷ್ಟಿತ್ತು ಗೊತ್ತಾ? 24% ಬಡ್ಡಿ ಇತ್ತು. 24% ಸೊಸೈಟಿ ಏನಲ್ಲಿ ಕೊಡ್ತಿದ್ದು ಎಷ್ಟು ಸಾವಿರ ರೂಪಾಯಿಗೆ? 10,000 ರೂಪಾಯಿ ಸಾಲಕ್ಕೆ 24% ಬಡ್ಡಿ. ಮನೆ ಹಾಳು ಬಡ್ಡಿ. ಆ ಮನೆ ತಗೊಂಡವನು ಮತ್ತೆ ಮನೆ ಹಾಳು ಮಾಡ್ಕೊಳ್ಳೇಬೇಕು, ಆ ಪರಿಸ್ಥಿತಿ ಇತ್ತು. ಈಗ 0% ಇಂಟ್ರೆಸ್ಟ್ನಲ್ಲಿ 33 ಲಕ್ಷ ರೈತರಿಗೆ ಸಾಲ ಕೊಡ್ತಾ ಇದೆ ಈ ನಮ್ಮ ಸರ್ಕಾರ. ಈಗ ಆಯುಷ್ಮಾನ್ ಭಾರತ್ ಕರ್ನಾಟಕ ಸುವರ್ಣ ಕರ್ನಾಟಕ ಯೋಜನೆ ನಿಮಗೆ ಗೊತ್ತಿದೆ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಸಹಯೋಗದಲ್ಲಿ. ಈಗ ಜೊತೆಗೆ ಜನವರಿ 1ರಿಂದ ಯಶಸ್ವಿನಿ ಯೋಜನೆಯ ಮರುಜಾರಿಯನ್ನು ಕೂಡ ಮಾಡಿದೆ. ರೈತ ಶಕ್ತಿ ಯೋಜನೆ ಅಡಿಯಲ್ಲಿ ಡೀಸೆಲ್ ಸಹಾಯಧನ 400 ಕೋಟಿ ರೂಪಾಯಿ ಅನುದಾನ ನಿಗದಿ ಮಾಡಿ ಡೀಸೆಲ್ ಸಹಾಯಧನವನ್ನು ರೈತರ ಖಾತೆಗೆ ಕೊಡ್ತಾ ಇದೆ ಅಧ್ಯಕ್ಷರೇ. ಈಗ ಕಿಸಾನ್ ಸಮ್ಮಾನ್ ಯೋಜನೆ ಅಡಿಯಲ್ಲಿ 53 ಲಕ್ಷ ರೈತರಿಗೆ ಕೇಂದ್ರ ಸರ್ಕಾರ 9,968 ರೂಪಾಯಿ ಸಾವಿರ ಕೋಟಿ ಹಣ ಕೊಟ್ಟಿದ್ರೆ, ನಾವು ರಾಜ್ಯ ಸರ್ಕಾರ 4,821 ಕೋಟಿ ಹಣವನ್ನು ರಾಜ್ಯ ಸರ್ಕಾರ 22-23ನೇ ಸಾಲಿನಲ್ಲಿ ಈ ಕಿಸಾನ್ ಸಮ್ಮಾನ್ ಯೋಜನೆಗೆ ಕೊಟ್ಟಿದ್ದೇವೆ ಅಧ್ಯಕ್ಷರೇ. ಅದ್ರ ಬಗ್ಗೆ ನಾನು ಮುಂಚೆನೇ ಹೇಳಿದ್ದೆ, ನಮ್ಮ ಬೇರೆ ಯಾವುದೇ ರಾಜ್ಯ ಕೊಟ್ಟಿಲ್ಲ, ಕರ್ನಾಟಕ ಮಾತ್ರ ಕೊಟ್ಟಿರೋದು. ಆ ರೀತಿ ರೈತರ ನೆರವಿಗೆ ಬರುವಂಥ ಕೆಲಸನ ಹೆಚ್ಚುವರಿಯಾಗಿ ಮಾಡಿರೋದು ಕರ್ನಾಟಕ ಮಾತ್ರ. ಇನ್ನು ಕೆಲವು ವೆಸ್ಟ್ ಬೆಂಗಾಲ್ ಅಂತ ರಾಜ್ಯಗಳು ಅವರು ಕೇಂದ್ರದ್ದನ್ನು ಅನುಷ್ಠಾನ ಮಾಡಕ್ಕೆ ಬಿಟ್ಟಿಲ್ಲ. ಆದರೆ ಇಲ್ಲಿ ಕೇಂದ್ರದ ಜೊತೆಗೆ ಸಹಯೋಗ ಕೊಟ್ಟು 4,000 ರೂಪಾಯಿ ಹೆಚ್ಚುವರಿಯಾಗಿ ನಾವು ಕೊಡ್ತಾ ಇದ್ದೀವಿ. ಇನ್ನೊಂದು ಪರಿಶಿಷ್ಟ ಜಾತಿ ಮತ್ತು ಪಂಗಡದವರಿಗೆ ಜಮೀನು ಒದಗಿಸ್ತಕ್ಕಂಥ ಯೋಜನೆ. ಭೂಮಿ ಬೆಲೆ 6 ಲಕ್ಷ ಇದ್ದರೆ ಇವರೊಂದು 75,000, 50,000, 60,000 ಕೊಟ್ಬಿಡೋರು. ಅವ್ನು ಕೊಳ್ಳಂಗೂ ಇಲ್ಲ. ಹೆಂಗೆ ಅಂದರೆ ಈ ಕುದುರೆ ಗಾಡಿ ಮುಂದೆ ಕ್ಯಾರೆಟ್ ಕಟ್ಟಿದಂಗೆ. ಆ ಮುಂದೆ ಕ್ಯಾರೆಟ್ ಕಟ್ಟಿದ್ರೆ ಏನಾಗುತ್ತೆ, ಗಾಡಿ ಮುಂದೆ ಹೋದಂಗೂ ಕ್ಯಾರೆಟ್ ಮುಂದೆ ಹೋಗ್ತಿರುತ್ತೆ. ಹಿಂದೆಲ್ಲ ಯೋಜನೆಗಳು ಹೆಂಗೆ ತಂದಿದ್ರು ಅಂತ ಹೇಳಿದ್ರೆ, ಅವರಿಗೆ ತೋರಿಸ್ಬೇಕು, ಕೈಗೆ ಸಿಗಬಾರ್ದು, ಅದರ ಲಾಭ ಆಗಬಾರ್ದು, ಜಮೀನು ಕೊಳ್ಳಕ್ಕಾಗಬಾರ್ದು. ನಿನಗೆ ಕೊಟ್ಟಿದ್ದಾವೆ ಭಾಷಣ ಮಾಡೋಕ್ಕೆ ಇವ್ರಿಗೆ ಸರಕಬೇಕು, ನಿಮಗೆ ಭೂ ಒಡೆತನಕ್ಕೋಸ್ಕರ ನಾವು ಇಂಥ ಯೋಜನೆ ತಂದಿದ್ದೀವಿ ಅಂಥೇಳಿ ಭಾಷಣ ಮಾಡ್ಕೊಂಡೇ 6 ದಶಕ ದಲಿತರನ್ನ ಕತ್ತಲಲ್ಲಿಟ್ಟು ಮೋಸ ಮಾಡೋ ಕೆಲಸ ಮಾಡಿದ್ರು. ಈಗ ನಮ್ಮ ಸರ್ಕಾರ ಇದರಲ್ಲಿ ಘಟಕ ವೆಚ್ಚ 20 ಲಕ್ಷ ರೂಪಾಯಿವರೆಗೂ ಹೆಚ್ಚಳ ಮಾಡಿದೆ. ಜಮೀನು ಒದಗಿಸ್ತಕ್ಕಂಥ ಘಟಕ ವೆಚ್ಚ 20 ಲಕ್ಷ ರೂಪಾಯಿವರೆಗೂ ಹೆಚ್ಚಳ ಮಾಡಿದೆ. ಇವತ್ತು ಧೈರ್ಯವಾಗಿ ಮಾರ್ಕೆಟ್ ದರದಲ್ಲಿ ಚಿಕ್ಕಮಗಳೂರು ಭಾಗದಲ್ಲೂ ಕೂಡ 1 ಎಕರೆ ಕೊಂಡ್ಕೋಬೋದು. ಮುಂಚೆ ಘಟಕ ವೆಚ್ಚಕ್ಕೂ ಇವ್ರು ಕೊಡ್ತಿದ್ದಂಥ ಸಹಾಯಧನಕ್ಕೂ ಏನೇನೂ ಸಂಬಂಧ ಇರಲಿಲ್ಲ, ಅದ್ರಲ್ಲಿ ಕೊಳ್ಳೋ ಪ್ರಶ್ನೆನೇ ಇರಲಿಲ್ಲ ಬಿಡಿ, ಆ ಥರದ ಸ್ಥಿತಿ ಇತ್ತು. ಈಗ ಅದನ್ನು ಹೆಚ್ಚು ಮಾಡುವಂಥ ಕೆಲಸವನ್ನು ಮಾಡಿದೆ. ಪರಿಶಿಷ್ಟ ಜಾತಿ ಮತ್ತು ಪಂಗಡದವರಿಗೆ ವಸತಿ ಯೋಜನೆ, ಅದಕ್ಕೆ ನೀಡುವ ಸಹಾಯಧನವನ್ನು 2 ಲಕ್ಷ ರೂಪಾಯಿಗೆ ಹೆಚ್ಚಳ ಮಾಡಿದ್ದೀವಿ. ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ಬಡ ಕುಟುಂಬಗಳಿಗೆ ಉಚಿತ ವಿದ್ಯುತ್ತಿನ ಪ್ರಮಾಣವನ್ನು 75 ಯೂನಿಟ್ಗಳಿಗೆ ಹೆಚ್ಚಳ ಮಾಡುವಂಥ ಕೆಲಸವನ್ನು ಮಾಡಿದ್ದೇವೆ. ಪ್ರತಿ ಜಿಲ್ಲೆನಲ್ಲಿ ಅಲ್ಪಸಂಖ್ಯಾತರ ಶಾಲೆಯನ್ನು APJ ಅಬ್ದುಲ್ ಕಲಾಂ ವಸತಿ ಶಾಲೆಯಾಗಿ ಮರುನಾಮಕರಣ ಮಾಡಿ PUC ವರೆಗೆ ವಿಸ್ತರಣೆ ಮಾಡುವಂಥ ಕೆಲಸವನ್ನು ಮತ್ತು CBSE ಮಾನ್ಯತೆ ಪಡೆಯೋದಕ್ಕೆ ಕ್ರಮ ತೆಗೆದುಕೊಳ್ಳೋದು ಮತ್ತು 25 ಕೋಟಿ ರೂಪಾಯಿ ಅನುದಾನ ಕೊಡುವಂಥ ಕೆಲಸವನ್ನು ಮಾಡಿದೆ. ನೋಡಿ, ಅಬ್ದುಲ್ ಕಲಾಂ ಅಂದ ತಕ್ಷಣವೇ ಒಬ್ಬ ಸಂತ, ಒಬ್ಬ ವಿಜ್ಞಾನಿ, ಒಬ್ಬ ರಾಷ್ಟ್ರಪತಿ, ಅದೆಲ್ಲವನ್ನು ಮೀರಿದಂಥ ಒಬ್ಬ ಅಪ್ರತಿಮ ದೇಶಭಕ್ತ ಕಣ್ಮುಂದೆ ಬರ್ತಾರೆ. ಯಾರು ಡಿಸ್ಪ್ಯೂಟ್ ಮಾಡ್ತಾರೆ ಅಬ್ದುಲ್ ಕಲಾಂ ಹೆಸರಿಟ್ಟರೆ. ಆದರೆ ಹಿಂದೊಂದು ಸರ್ಕಾರ ಇತ್ತು, ಯಾವಾಗಲೂ ಟಿಪ್ಪು ಜಪ ಮಾಡೋದು. ಟಿಪ್ಪು ಮತಾಂಧತೆ ಮೂಲಕ ಮತದ ಓಟ್ ಪಡೆಯುವಂಥ ಸಂಚು. ಯಾಕೆ ಟಿಪ್ಪು ಜಪ ಮಾಡ್ತಿದ್ರು ಅಂತ ಹೇಳಿದ್ರೆ, ಅವನೊಬ್ಬ ಮತಾಂಧ ಇದ್ದ. ಆ ಮತಾಂಧನ ಜಪ ಮಾಡಿದ್ರೆ ಮತಾಂಧರೆಲ್ಲ ಓಟ್ ಹಾಕ್ಬಿಡ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಟಿಪ್ಪುನ ಜಪ ಮಾಡೋರು. ನಾವು ಕೂಡ ಅಲ್ಪಸಂಖ್ಯಾತರ ಕಲ್ಯಾಣಕ್ಕೆ ಭದ್ರಾಗಿದ್ದೀವಿ. ಯಾರ ಹೆಸರಿಟ್ಟಿದ್ದೇವೆ? ಡಾಕ್ಟರ್ APJ ಅಬ್ದುಲ್ ಕಲಾಂ ಹೆಸರಿಟ್ಟಿದ್ದೇವೆ. APJ ಅಬ್ದುಲ್ ಕಲಾಂ ಅಂದ ತಕ್ಷಣವೇ
ದೇಶಭಕ್ತಿಯ ಭಾವ ಪ್ರಕಟ ಆಗತ್ತೆ. ಟಿಪ್ಪು ಅಂದ ತಕ್ಷಣ ಏನು ಪ್ರಕಟ ಆಗತ್ತೆ? ಅದ್ರ ಬಗ್ಗೆ ನಮ್ಮ ಅಪ್ಪಚ್ಚು ರಂಜನ್ ಅವ್ರಿಗೆ ಕೇಳಬೇಕು, ಏನು ಯಾವ ಭಾವ ಪ್ರಕಟ ಆಗತ್ತೆ ಅಂತೇಳಿ. ಮಂಗಳೂರಿನಲ್ಲಿರುವ ಕ್ರೈಸ್ತರಿಗೆ ಕೇಳಬೇಕು, ನೆತ್ತರಕೆರೆ ಯಾಕೆ ಹೆಸರು ಬಂತು ಅಂತೇಳಿ. ಅವಾಗ ಅವ್ರು ಹೇಳ್ತಾರೆ, ನೆತ್ತರಕೆರೆ ಹೆಸರು ಬಂದಿದ್ದೆ ಟಿಪ್ಪು ಕ್ರಿಶ್ಚಿಯನ್ರ ಮಾರಣ ಹೋಮ ಮಾಡಿದ ಕಾರಣಕ್ಕೋಸ್ಕರ ಆ ಕೆರೆಗೆ ನೆತ್ತರಕೆರೆ ಅಂತೇಳಿ ಹೆಸರು ಬಂತು ಅಂತೇಳಿ. ಅಂದ್ರೆ ಅಂಥ ಮತಾಂಧನ ಹೆಸರಿಟ್ಟು ರಾಜಕೀಯ ಬೆಳೆ ಬೆಳೆಸ್ಕೊಳ್ಳುವಂಥ ಒಂದು ಷಡ್ಯಂತ್ರ ಒಂದು ಪಕ್ಷ ಒಂದು ಸರ್ಕಾರ ಮಾಡಿದ್ದು ಗೊತ್ತಿದೆ. ಆದರೆ ನಾವು APJ ಅಬ್ದುಲ್ ಕಲಾಂ ಹೆಸರಿಟ್ಟು ಅಲ್ಪಸಂಖ್ಯಾತರ ಕಲ್ಯಾಣದ ಕಾರ್ಯಕ್ರಮವನ್ನು ರೂಪಿಸುವಂಥ ಕೆಲಸವನ್ನು ಮಾಡಿದ್ದೇವೆ ಅಧ್ಯಕ್ಷರೇ. ಪ್ರವಾಹ ಪರಿಹಾರ ನಾನು ಮುಂಚೆ ಹೇಳ್ತಾ ಇದ್ದೆ, ಪ್ರತಿ ಹೆಕ್ಟೇರಿಗೆ 6,800 ಇದ್ದದ್ದನ್ನು 13,000 ರೂಪಾಯಿಗೆ, ಮಳೆ ಆಶ್ರಿತ ಬೆಳೆಗಳಿಗೆ, ನೀರಾವರಿ ಬೆಳೆಗಳಿಗೆ 13,500 ಇದ್ದದ್ದನ್ನು 25,000 ರೂಪಾಯಿಗೆ ಹೆಚ್ಚಳ ಮಾಡಿದ್ದಲ್ದಲೇ ಬಹುವಾರ್ಷಿಕ ಬೆಳೆಗಳಿಗೆ 18,000 ರೂಪಾಯಿ ಇದ್ದದಿಂದ 28,000 ರೂಪಾಯಿಗೆ ಹೆಚ್ಚುವಳಿ ಮಾಡಿದ್ದೇವೆ. ನಷ್ಟದ ಮಾಹಿತಿ ಅಪ್ಲೋಡ್ ಆದ 1 ವಾರದೊಳಗೆ ಪರಿಹಾರ ವಿತರಣೆಗೆ ಕ್ರಮ ತಗೊಂಡಿದ್ದೀವಿ. 18,58,000 ರೈತರಿಗೆ ಬೆಳೆ ಹಾನಿ ಪರಿಹಾರ ಒಟ್ಟು ಈ ಕಳೆದ ವರ್ಷ ಬಂದಿರೋದು 14,63,398 ರೈತರ ಖಾತೆಗೆ 6,161 ಕೋಟಿ ರೂಪಾಯಿ 6,161 ಕೋಟಿ ರೂಪಾಯಿ ಅವರ ಖಾತೆಗೆ ಬೆಳೆ ಹಾನಿ ವರ್ಗಾವಣೆ ಮಾಡಿದ್ದೇವೆ ಅಧ್ಯಕ್ಷರೇ. ಇದು ಬೆಳೆ ನಷ್ಟ ಆದ 15 ದಿನದೊಳಗೆ ರೈತರ ಖಾತೆಗೆ ಅವರಿಗೆ ಬೆಳೆ ಹಾನಿ ಅವ್ರ ಖಾತೆಗೆ ತಲುಪಿದೆ ಅಧ್ಯಕ್ಷರೇ. ಇದೊಂದು ಬದಲಾವಣೆ ಅಲ್ವಾ? ಇದೊಂದು ಸುಧಾರಣೆ ಅಲ್ವಾ? ಇದು ರೈತ ಸ್ನೇಹಿ ಅಲ್ವಾ? ಏನು ಮಾಡ್ತೀರಿ? ಒಲ್ಲದ ಗಂಡನಿಗೆ ಮೊಸರಲ್ಲಿ ಕಲ್ಲು ಅಂತ ಒಂದು ಗಾದೆ ಮಾತಿದೆ. ನಮ್ಮ ವಿಪಕ್ಷದ ಮುಖಂಡರುಗಳಿಗೆ ನಾವು ಏನು ಒಳ್ಳೇದು ಮಾಡಿದ್ರು ಕೂಡ ಕಾಣೋದು ಇಲ್ಲ, ಕೇಳೋದು ಇಲ್ಲ. ಯಾಕೆ ಅಂತಂದರೆ ಅವರಿಗೆ ಒಂದು ಒಲ್ಲದ ಗಂಡನಿಗೆ ಮೊಸರಲ್ಲಿ ಕಲ್ಲು ಅನ್ನೋ ರೀತಿಯ ಮನಸ್ಥಿತಿಗೆ ಒಳಗಾಗ್ಬಿಟ್ಟಿದ್ದಾರೆ. ನಾವು ಇದೆಲ್ಲ ಇದು ಅನುಕೂಲ ಆಗಿರುವಂಥದ್ದು. ಅವ್ರು ಕಂಡ್ರೂ ಕಾಣ್ದಂಗೆ ಇರ್ತಾರೆ, ಕೇಳಿದ್ರು ಕೇಳ್ದಂಗೆ ಇರ್ತಾರೆ. ಅದಲ್ದಲೇ ಮಹಿಳೆಯರ ಸಬಲೀಕರಣ ಮತ್ತು ಕ್ಷೇಮಾಭಿವೃದ್ಧಿಗೆ ಬಜೆಟ್ನಲ್ಲಿ ಆಯವ್ಯಯ ಒದಗಿಸಿ ಒಂದು ಆಯ್ದ ಸ್ವಸಹಾಯ ಸಂಘಗಳಿಗೆ 1.5 ಲಕ್ಷ ರೂಪಾಯಿ ನೆರವು ಕೊಡುವಂಥ ಕೆಲಸ ಮಾಡಿದೆ. 500 ಕೋಟಿ ರೂಪಾಯಿ ಅನುದಾನ ಅದಕ್ಕಾಗಿಯೇ ತೆಗೆದಿಡುವಂಥ ಕೆಲಸ ಮಾಡಿದೆ. ಪರಿಶಿಷ್ಟ ಜಾತಿ ಮತ್ತು ಪಂಗಡದವರ ಗುಂಪುಗಳಿಗೆ ವಿಶೇಷ ಆದ್ಯತೆ ಕೊಟ್ಟು ಅಲ್ಲಿ 3.9 ಲಕ್ಷ ಮಹಿಳೆಯರಿಗೆ ಅನುಕೂಲ ಮಾಡುವಂಥ ಕೆಲಸವನ್ನು ಮಾಡಿದೆ ಅಧ್ಯಕ್ಷರೇ. ಇದಲ್ದಲೇ ಮಹಿಳೆಯರೇ ಸ್ವಸಹಾಯ ಸಂಘಗಳ ಮೂಲಕ ತಯಾರು ಮಾಡ್ತಕ್ಕಂಥ ವಸ್ತುಗಳಿಗೆ ಬ್ರ್ಯಾಂಡಿಂಗ್ ಕೊಡೋದಕ್ಕೆ, ಮೌಲ್ಯವರ್ಧನೆ ಮಾಡೋದಕ್ಕೆ, ಪ್ಯಾಕಿಂಗ್ ಸೌಲಭ್ಯ ಒದಗಿಸೋದಕ್ಕೆ, ಅಸ್ಮಿತೆಯ ಹೆಸರಿನಲ್ಲಿ ಉತ್ಪನ್ನಗಳ ಮಾರಾಟ ಮಾಡೋದಕ್ಕೆ ಮಾರಾಟ ಮೇಳಗಳ ಆಯೋಜನೆಯನ್ನು ಕೂಡ ಮಾಡಿದೆ. 3 ಲಕ್ಷ ಹೆಣ್ಣುಮಕ್ಕಳಿಗೆ ಒನಕೆ ಓಬವ್ವನ ಹೆಸರಿನಲ್ಲಿ ಆತ್ಮರಕ್ಷಣಾ ಕಲೆ ತರಬೇತಿ ನೀಡುವಂಥ ಕ್ರಮವನ್ನು ಕೈಗೊಂಡಿದೆ ಅಧ್ಯಕ್ಷರೇ. ಇದಲ್ದಲೇ ಅಪೌಷ್ಟಿಕತೆ ನಿವಾರಿಸೋದಕ್ಕೆ ಸ್ಫೂರ್ತಿ ಅಂತಕ್ಕಂಥ ಯೋಜನೆಯನ್ನು ಕೂಡ ವಿಸ್ತಾರವನ್ನು ಮಾಡೋ ಕೆಲಸ ಮಾಡಿದೆ. ಕಟ್ಟಡ ಕಾರ್ಮಿಕರ ಶ್ರೇಯೋಭಿವೃದ್ಧಿಗೆ 2,610 ಕೋಟಿ ರೂಪಾಯಿಗಳ ಯೋಜನೆಗಳ ಅನುಷ್ಠಾನವನ್ನು ಕಟ್ಟಡ ಕಾರ್ಮಿಕರ ಶ್ರೇಯೋಭಿವೃದ್ಧಿಯಾಗಿಯೇ ಮಾಡುವಂಥ ಕೆಲಸ ಮಾಡಿದೆ. ಅವರ ಮಕ್ಕಳ ಪ್ರೋತ್ಸಾಹಕ್ಕೆ ವಿದ್ಯಾರ್ಥಿ ವೇತನ ಪ್ರಾರಂಭಿಸಿ 2,97,000 ಮಕ್ಕಳಿಗೆ 4,462 ಕೋಟಿ 12,000 ರೂಪಾಯಿ ವಿದ್ಯಾರ್ಥಿ ವೇತನ ಕೊಟ್ಟಿದೆ. 462 ಕೋಟಿ 12,000 ಕಾರ್ಮಿಕರ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ಕೊಡುವ ಕೆಲಸ ಮಾಡಿದೆ. ನೇಕಾರ ಸಮ್ಮಾನದ ಬಗ್ಗೆ ಮುಂಚೆನೇ ಹೇಳಿದ್ದೀನಿ. 2,000 ಇದ್ದದ್ದನ್ನು 5,000 ರೂಪಾಯಿಗೆ ಹೆಚ್ಚಳ ಮಾಡುವ ಕೆಲಸವನ್ನು ಮತ್ತು ವಾಣಿಜ್ಯ ಬ್ಯಾಂಕ್ಗಳ ಮೂಲಕ ರೇಖಾರರು ಪಡೆಯುವ ಸಾಲದ ಮೇಲೆ 8% ಬಡ್ಡಿ ಸಹಾಯಧನ ಕೊಡುವಂಥದ್ದನ್ನು, ನೇಕಾರ ಮಕ್ಕಳಿಗೆ ಶಿಕ್ಷಣಕ್ಕೆ ವಿದ್ಯಾರ್ಥಿ ವೇತನ ಕೊಡೋದನ್ನು, ಇದೆಲ್ಲವನ್ನು ಕೂಡ ಮಾಡುವ ಕೆಲಸವನ್ನು ಮಾಡಿದ್ದೇವೆ. ಇದಲ್ಲದೆ ಎಲ್ಲ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಗ್ರಾಮೀಣ ಮತ್ತು ದೇಶಿ ಕ್ರೀಡೆಗಳನ್ನು ಉತ್ತೇಜಿಸೋದಕ್ಕೆ ಕ್ರೀಡಾ ಅಂಕಣ ನಿರ್ಮಾಣ ಮಾಡೋದಕ್ಕೆ 504 ಕೋಟಿ ರೂಪಾಯಿ ಕೊಟ್ಟಿದ್ದೇವೆ ಅಧ್ಯಕ್ಷರೇ. ನಮ್ಮದು ಭಾರತ ಯುವ ಭಾರತ, ಕರ್ನಾಟಕ ಯುವ ಭಾರತ, ಯುವ ಕರ್ನಾಟಕ. ಆ ಯುವ ಕರ್ನಾಟಕ ಕೌಶಲ್ಯ ಕರ್ನಾಟಕ ಆಗಬೇಕು. ಅದಕ್ಕಾಗಿ ಸ್ಕಿಲ್ ಡೆವಲಪ್ಮೆಂಟ್ ಯೋಜನೆಯನ್ನು ಕೂಡ ರೂಪಿಸುವಂಥ ಕೆಲಸವನ್ನು ಮಾಡಿದೆ ಅಧ್ಯಕ್ಷರೇ. ಹೀಗೆ
ಡಬಲ್ ಇಂಜಿನ್ ಸರ್ಕಾರ ಯಾವ್ಯಾವ ರೀತಿಯಲ್ಲಿ ಅನುಕೂಲ ಮಾಡಿದೆ ಅಂತಕ್ಕಂಥದ್ದು ನಿಮಗೆ ಮುಂಚಿನಿಂದಲೂ ಹೇಳ್ತಾನೆ ಬಂದಿದ್ದೀನಿ ಅಧ್ಯಕ್ಷರೇ. ಈಗ 9 ಏರ್ಪೋರ್ಟ್ಗಳು, ಅದು ರಾಯಚೂರಿನಲ್ಲಿರ್ಬೋದು, ವಿಜಯಪುರದಲ್ಲಿರ್ಬೋದು, ಕಾರವಾರದಲ್ಲಿರ್ಬೋದು, ಶಿವಮೊಗ್ಗದಲ್ಲಿರ್ಬೋದು, ಹಾಸನದಲ್ಲಿರ್ಬೋದು, ಶಿವಲಿಂಗೇಗೌಡ್ರೆ ಹಾಸನದಲ್ಲಿರ್ಬೋದು, ಗದಗಲಿದೆಯಾ? ಇಲ್ಲಪ್ಪ, ನೀವು ಹುಬ್ಳಿ ಧಾರವಾಡ ಪಕ್ಕದಾಗೆ ಇದ್ದೀರಿ ನೀವು. ಇದಲ್ದಲ್ಲೇ ಏರ್ ಸ್ಟ್ರಿಪ್, ಈಗ ಏರ್ ಸ್ಟ್ರಿಪ್ ನಿರ್ಮಾಣಕ್ಕಿರ್ಬೋದು, ಉಡಾನ್ ಯೋಜನೆಯಲ್ಲಿ ಬೀದರ್ನ ಸೇರಿಸಿ, ಕಲಬುರಗಿಯನ್ನು ಸೇರಿಸಿ, ಬಳ್ಳಾರಿಯನ್ನು ಸೇರಿಸಿ, ಉಡಾನ್ ಯೋಜನೆಯಲ್ಲಿ ಮೈಸೂರನ್ನ ಸೇರಿಸಿ, ಹವಾಯಿ ಚಪ್ಪಲಿ ಹಾಕ್ದವನು ಹವಾಯಿ ಅಡ್ಡೆಯಲ್ಲಿ ಓಡಾಡಬೇಕು ಅಂದರೆ ವಿಮಾನದಲ್ಲಿ ಓಡಾಡಬೇಕು ಅನ್ನುವಂಥ ಪ್ರಧಾನಮಂತ್ರಿಗಳ ಕನಸೇನಿದೆ, ಆ ಕನಸು ನನಸಾಗ್ತಾ ಇದೆ. ಇವತ್ತು ನೀವು ಗಮನಿಸ್ಬೋದು, ಬೇರೆ ಬೇರೆ ಭಾಗದ ಕಟ್ಟಡ ಕಾರ್ಮಿಕರು ಕೂಡ ಬೆಂಗಳೂರಿಗೆ ಬರೋರು ವಿಮಾನದಲ್ಲಿ ಬರ್ತಾರೆ. ಅದು ಆಗಿರುವಂಥ ಬದಲಾವಣೆ ಅಧ್ಯಕ್ಷರೇ. ಈ ರೀತಿ ಹೊಸ ಬದಲಾವಣೆಗೆ ದಿಕ್ಕು ಕೊಡುವಂಥ ಕೆಲಸವನ್ನು, ಹೊಸ ದಿಕ್ಕು ಕೊಡುವಂಥ ಕೆಲಸವನ್ನು ಡಬಲ್ ಇಂಜಿನ್ ಸರ್ಕಾರ ಮಾಡಿದೆ. ಈ ಡಬಲ್ ಇಂಜಿನ್ ಸರ್ಕಾರ ಇದ್ದಾಗ ಒಂದಕ್ಕೊಂದು ಹೊಂದಾಣಿಕೆ ಇರುತ್ತೆ. ಅಕಸ್ಮಾತ್ ಇಲ್ಲದೇ ಇದ್ರೆ ಏನಾಗುತ್ತೆ? ಎತ್ತಿಯರಿಗೆ ಕೋಣ ನೀರಿಗೆ, ನೀವು ನೋಡೇ ಇದ್ದೀರಿ. ಒಂದು ಪಕ್ಷಕ್ಕೆ ಮೆಜಾರಿಟಿ ಬರದೇ ಇದ್ರೆ ಏನಾಗುತ್ತೆ? ಅದು ಅನುಭವಿಸ್ತಿದ್ದೀವಿ ಕರ್ನಾಟಕ. ಒಂದು ಪಕ್ಷಕ್ಕೆ ಮೆಜಾರಿಟಿ ಬರದೇ ಇದ್ದರೆ ಪರಿಣಾಮ ಏನಾಗುತ್ತೆ ಅನ್ನೋದನ್ನು ಕರ್ನಾಟಕ ಅನುಭವಿಸಿದೆ. ಆ ಕೆಟ್ಟ ಪರಿಸ್ಥಿತಿ ಯಾವತ್ತೂ ಬರಬಾರ್ದು ಅಂತ ಹೇಳಿದರೆ ಡಬಲ್ ಇಂಜಿನ್ ಸರ್ಕಾರ ಮತ್ತೆ ಅಧಿಕಾರಕ್ಕೆ ಬರಬೇಕು, ಒಂದು ಪಕ್ಷ ಕ್ಲಿಯರ್ ಮೆಜಾರಿಟಿ ಬರಬೇಕು, ಆ ಬರುವಂತೆ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ರಿಪೋರ್ಟ್ ಕಾರ್ಡನ್ನು ಜನರ ಮುಂದಿಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಅಧ್ಯಕ್ಷರೇ. ಆ ರೀತಿ ರಿಪೋರ್ಟ್ ಕಾರ್ಡನ್ನು ಮುಂದಿಡುವಂಥ ಕೆಲಸ ಮಾಡ್ತಾ ಇದ್ದೀವಿ. ಈಗ ಮೈಸೂರು ಬೆಂಗಳೂರು ಎಕ್ಸ್ಪ್ರೆಸ್ ಹೈವೇ ಮಳೆಗಾಲದಲ್ಲಿ ಅದಿನ್ನು ಕೆಲಸ ಇನ್ನೂ ಪೂರ್ಣಗೊಂಡಿರಲಿಲ್ಲ. ಹೈವೇಲೆಲ್ಲ ನೀರು ತುಂಬಿಕೊಳ್ತು. ಭಾಳ ಜನ ಅದನ್ನು ಟೀಕೆ ಮಾಡಿದವರು ಈಗ ಉದ್ಘಾಟನೆಗೆ ಸಿದ್ಧವಾಗಿದೆ. ಯಾರು ಟೀಕೆ ಮಾಡ್ತಿದ್ದವ್ರು ಈಗ ಕ್ರೆಡಿಟ್ಟು ಮೈಸೂರು MP ಗೆ ಯಾಕೆ ಕೊಡಬೇಕು ಅಂತ ಪೈಪೋಟಿ ಶುರು ಮಾಡಿದ್ದಾರೆ. ಒಬ್ಬರು ಮಾಜಿ ಲೋಕೋಪಯೋಗ ಸಚಿವರು ನನ್ನ ಕಾಲದಲ್ಲಿ ಮಾಡಿಸಿದ್ದು ಅಂತ ಹೇಳಿದ್ರು, ಇನ್ನೊಬ್ಬರು ಮತ್ತೊಂದು ಕ್ರೆಡಿಟ್ ಹೇಳಿದರು. ಕ್ರೆಡಿಟ್ ಅವರು BJP ಸರ್ಕಾರಕ್ಕೆ ಕೊಡೋಕ್ಕೆ ತಯಾರಿಲ್ಲ. ಕ್ರೆಡಿಟ್ಟು BJP ಸರ್ಕಾರಕ್ಕೆ ಕೇಳಿ, ಒಬ್ಬರು ಪ್ರಸ್ತಾವನೆ ನಾನು ಕಳಿಸ್ಕೊಟ್ಟಿದ್ದೆ ಅಂದರು, ಇನ್ನೊಬ್ಬರು ಗಡ್ಕರಿ ಅವ್ರನ್ನ ಕರೆಸಿ ಶಂಕುಸ್ಥಾಪನೆ ಮಾಡಿಸಿದ್ದು ನಾನು ಅಂದರು. ಆದರೆ ಕ್ರೆಡಿಟ್ BJP ಕೊಡಬೇಕು ಅಂದಾಗ ಹಿಂದೆ ಮುಂದೆ ನೋಡ್ತಾರೆ. ಕಾಂಪ್ಲಿಮೆಂಟ್ಸ್ ಇಲ್ಲ, ಕಂಪ್ಲೇಂಟ್ ಮಾತ್ರ BJP ಮೇಲೆ, ಕಾಂಪ್ಲಿಮೆಂಟ್ಸ್ ಮಾತ್ರ ಇಲ್ಲ. ಇದು ಮನಸ್ಥಿತಿ ಅಧ್ಯಕ್ಷರೇ.